ಲವ್ ಸೆಕ್ಸ್ ದೋಖಾ ಉಂಡು ಹೋದ ಕುಂಡು ಹೋದ ಅಂತಾರಲ್ಲ ಆ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಇದು ಲವ್ ಸೆಕ್ಸ್ ದೋಖಾ ಉಂಡು ಹೋದ ಕೊಂಡು ಹೋದ. ಬೆಂಗಳೂರಿನಲ್ಲಿ ಶುಭಾಂಶು ಶುಕ್ಲಾ ಎಂಬಾತನ ಘಾತಕ ಕೃತ್ಯ ಇದೆ. ಅಪ್ರಾಪ್ತೆ ಮೂಲಕ ಶುಭಾಂಶುಗೆ ಕುಟುಂಬವೊಂದರ ಪರಿಚಯ ಆಗ್ತದೆ. ಕುಟುಂಬಕ್ಕೆ ಆಪ್ತನಾಗಿ ನಂಬಿಕೆ ಗಳಿಸಿ ಮನೆಗೆ ಹೋಗಿ ಬರ್ತಾ ಇದ್ದ ಆತ. ಅದೇ ಸಂದರ್ಭದಲ್ಲಿ ಬಾಲಕಿಯ ಹಿರಿಯ ಸಹೋದರಿ ಜೊತೆ ಲವ್ವಿ ಡವಿ ಶುರು ಮಾಡ್ಕೋತಾನೆ. ಫ್ಲಾಟ್ಗೂ ಯುವತಿಯನ್ನು ಕರೆದೊಯ್ದು ಲೈಂಗಿಕವಾಗಿ ಬಳಸ್ಕೊಂಡಿದ್ದ. ಮದುವೆ ಆಗೋದಾಗಿ ನಂಬಿಸಿ ದುಡ್ಡು ಕೂಡ ಪಡೆದಿದ್ದಂತೆ ಭೂಪ. ಅದೇ ಮನೆಯಲ್ಲಿ 559 ಗ್ರಾಂ ಚಿನ್ನಾಭರಣ ಕದ್ದ ಆರೋಪವೂ ಆತನ ಮೇಲಿದೆ. ಒಟ್ಟು 75 ಲಕ್ಷ ರೂಪಾಯಿ ಧೋಖಾ ಮಾಡಿದನಂತೆ ಶುಭಾಂಶು. ಬಾಗಲಗುಂಟೆ ಠಾಣಾ ಪೊಲೀಸ್ ಠಾಣೆಯಲ್ಲಿ ಈಗ ಒಂದು ಕಡೆ ಕೇಸ್ ದಾಖಲಾಗಿದೆ. ಲವ್ ಸೆಕ್ಸ್ ದೋಖಾ ಅಂತ ಹೇಳ್ತಾರೆ. ಸಾಕಷ್ಟು ಘಟನೆಗಳು ನಡೆದಿದ್ದಾವೆ. ಆದರೂ ಇಂಥ ಘಟನೆಗಳು ಅವ್ನು ನನಗೆ ಅಲ್ಲಿಂದ ಹೊಡಿಯೋದು ಬಿಡಿಯೋದೆಲ್ಲ ಸ್ಟಾರ್ಟ್ ಮಾಡ್ಬಿಟ್ಟ. ಅಷ್ಟು ಟಾರ್ಚರ್ ಕೊಟ್ಟ. ನಾನು ಪೊಲೀಸ್ಗೂ ಕಂಪ್ಲೇಂಟ್ ಮಾಡೋಣ ಅಂತ ನಾನು ಎಷ್ಟೊಂದು ಒಂದು 4-5 ಸತಿ ಕಾಲ್ ಮಾಡಿದ್ದೀನಿ. ಅವ್ನು ನನ್ನ ಫೋನ್ ತೆಗ್ದಿ ಇದು ಹೊಡಿತಿದ್ದ. ಆಮೇಲೆ ನಾನು ಏನಾದ್ರು ಹೆಂಗಾದ್ರು ತಪ್ಪಿಸ್ಕೊಳೋದು ನೋಡ್ರೆ ಅವ್ನ ಕೈಯಲ್ಲೆಲ್ಲ ನಾನು ಸೂಸೈಡ್ ಮಾಡ್ತೀನಿ, ನೀನೇನಾದ್ರು ಹೋಗ್ರೆ ಆಮೇಲೆ ನೀನೇ ಸಿಕ್ಕಾಕೊಂತೀಯ, ಅದು ಇದು ಸುಳ್ಳು ಅಂತಿದ್ದ. ಒಂದ್ಸತಿ ಫುಲ್ ಕಟ್ ಮಾಡಿ ನಾನೇ ಸಪ್ತಗಿರಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ ಸ್ಟಿಚಸ್ ಮಾಡ್ಸಕ್ಕೆ. ಆ ಥರ ಮಾಡಿ ಎಷ್ಟೊಂದು ಜನ ಹತ್ರ ಕಾಸು ತಗೊಂಡು ನಂದೆಲ್ಲ ಕಾಸು ತಗೊಂಡು ನನ್ನ ಲೈಫ್ ಎಲ್ಲ ಹಾಳು ಮಾಡ್ಬಿಟ್ಟ ಅವನು. ಆಮೇಲೆ ಇವನು ಬಂದ್ ರಾತ್ರಿ ನಾನು ಅವ್ನ ಫೋನ್ ಚೆಕ್ ಮಾಡುವಾಗ ನಂಗೆ ಗೊತ್ತಾಯ್ತು ಈ ತರನೇ ಒಂದು ಸುಮಾರು ಹುಡುಗಿಯರ ಜೊತೆ ಮಾಡ್ತಿದ್ದಾನಂತ. ಆ ಹುಡುಗಿ 17 ಇಯರ್ಸ್ ಒಳ್ಳೊಳ್ಳು ಶ್ರುತಿ ಅಂತ. ಆ ಹುಡುಗಿ ನಂಬರ್ ಹೆಂಗೋ ನಾನು ತೆಗ್ದು ಅರ್ಧೇ ರಸ್ತೆ ಹೋಗಿ ಆಮೇಲೆ ನಾನು ಅವಳಿಗೆ ಕಾಲ್ ಮಾಡಿದೆ, ಈ ತರ ಮೋಸ ಮಾಡ್ತಿದ್ದೀನಿ ಎಲ್ಲರ ಜೊತೆ, ನಿಂದು ಅವಳು ಮಾತಲ್ಲಿ ಬರಬೇಡ ಅಂತ ಅಂದೆ ನಾನು. ಅವನು ಗೊತ್ತಾಯ್ತು. ಅವ್ನು ನನಗೆ ಬಂದು ಅರ್ಧ ರಸ್ತೆದಲ್ಲಿ ಹೊಡೆದ. ಆಮೇಲೆ ನನಗಂದ ನೀನೆಲ್ಲ ನನ್ನ ಪ್ಲಾನ್ ಎಲ್ಲ ಫೇಲ್ ಮಾಡಿಬಿಟ್ಟೆ, ಅವಳ ಹತ್ರ ನಾನು 50 ಲಕ್ಷ ತಗೊಳ್ತಿದ್ದೆ, ನೀನೆಲ್ಲ ಹಾಳು ಮಾಡಿಬಿಟ್ಟೆ ಅಂತ ಅರ್ಧ ರಸ್ತೆ ತುಂಬ ಹೊಡೆದ. ಆಮೇಲೆ ಒಂದು 4